ಅದೇ ರೀತಿ ನಾವು ಮತ್ತು ನಮ್ಮ JDS ಒಟ್ಟಾಗಿ ಈ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಪ್ರಾರಂಭದಿಂದನೂ ಮಾಡಿದ್ದೀವಿ. ಈ ಬಾರಿ ಅಧಿವೇಶನ ವಿರೋಧ ಪಕ್ಷದ ಮೇಲುಗೈಯಾಗಿದೆ. ಕಾಂಗ್ರೆಸ್ ಒಳಜಗಳ, ಅಟೆಂಡೆನ್ಸ್ ಇಲ್ಲ, ಭ್ರಷ್ಟಾಚಾರ, ಅಬ್ಕಾರಿ 6,000 ಕೋಟಿ ಲೂಟಿ, ಈ ಲೂಟಿ ಮಾಡೋದ್ರಲ್ಲೇ ಅವರು ತಲೆಮರೆಸ್ಕೊಂಬಿಟ್ಟಿದ್ದಾರೆ ಸರ್ಕಾರ. ನಾವು ಕೂಡ ಈ ಹಗರಣವನ್ನು ಬಯಲಿಗೆ ತಂದಿದ್ದೀರಿ. 6,000 ಕೋಟಿ ಹಗರಣ ಆಗಿದೆ, ಇದು ತನಿಖೆ ಆಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀರಿ. ಹಗಲು ರಾತ್ರಿ ಧರಣಿನೂ ಕೂಡ ನಾವು ಮಾಡಿದ್ದೀವಿ. ಇವತ್ತು ಕೊನೆಯ ದಿನ. ಇವತ್ತು ನಮ್ಮ ಧರಣಿ ಇಲ್ಲಿಗೆ ನಿಲ್ಲಲ್ಲ. ಇದನ್ನು ರಾಜ್ಯವ್ಯಾಪಿ, ನಾನು ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ರಾಜ್ಯವ್ಯಾಪಿ ಹೋರಾಟಗಳನ್ನು ನಾವು ಮಾಡ್ತೀವಿ. ಈ ಕಳ್ಳ ಸರ್ಕಾರ, ಲೂಟಿ ಮಾಡಿರೋ ಸರ್ಕಾರ ಮನೆ ಕಳಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರ ನಡೆ ಸರಿಯಿಲ್ಲ. ನಾವು ಎಷ್ಟು ಕಳೆದ ಬಾರಿ ಅಧಿವೇಶನ ನಡೆದಾಗ ಒಂದೇ ದಿನ 16-17 ಬಿಲ್ ಪಾಸ್ ಮಾಡಿಕೊಟ್ಟಿದ್ವಿ. ಆ ಕರ್ಟಸಿ ಇಲ್ಲ. ಇವತ್ತು ನಾವೆಲ್ಲ ಹಗಲು ರಾತ್ರಿ ಧರಣಿ ಮಾಡಿ ಬೆಳಗ್ಗೆಯಿಂದ ನಾವು ಊಟಕ್ಕೆ ಇಲ್ದಿರ ಇದ್ದೀರಿ. ಅವರು ಮಜಾ ನೋಡಿಕೊಂಡು ನಗ್ತಾ ಇದ್ದಾರೆ ಸ್ಪೀಕರ್. ಅದೇ ರೀತಿ ನಾವು ಮತ್ತು ನಮ್ಮ JDS ಒಟ್ಟಾಗಿ ಈ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಪ್ರಾರಂಭದಿಂದನೂ ಮಾಡಿದ್ದೀವಿ. ಈ ಬಾರಿ ಅಧಿವೇಶನ ವಿರೋಧ ಪಕ್ಷದ ಮೇಲುಗೈಯಾಗಿದೆ. ಕಾಂಗ್ರೆಸ್ ಒಳಜಗಳ, ಅಟೆಂಡೆನ್ಸ್ ಇಲ್ಲ, ಭ್ರಷ್ಟಾಚಾರ, ಅಬ್ಕಾರಿ 6,000 ಕೋಟಿ ಲೂಟಿ, ಈ ಲೂಟಿ ಮಾಡೋದ್ರಲ್ಲೇ ಅವರು ತಲೆಮರೆಸ್ಕೊಂಬಿಟ್ಟಿದ್ದಾರೆ ಸರ್ಕಾರ. ನಾವು ಕೂಡ ಈ ಹಗರಣವನ್ನು ಬಯಲಿಗೆ ತಂದಿದ್ದೀರಿ. 6,000 ಕೋಟಿ ಹಗರಣ ಆಗಿದೆ, ಇದು ತನಿಖೆ ಆಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀರಿ. ಹಗಲು ರಾತ್ರಿ ಧರಣಿನೂ ಕೂಡ ನಾವು ಮಾಡಿದ್ದೀವಿ. ಇವತ್ತು ಕೊನೆಯ ದಿನ. ಇವತ್ತು ನಮ್ಮ ಧರಣಿ ಇಲ್ಲಿಗೆ ನಿಲ್ಲಲ್ಲ. ಇದನ್ನು ರಾಜ್ಯವ್ಯಾಪಿ, ನಾನು ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ರಾಜ್ಯವ್ಯಾಪಿ ಹೋರಾಟಗಳನ್ನು ನಾವು ಮಾಡ್ತೀವಿ. ಈ ಕಳ್ಳ ಸರ್ಕಾರ, ಲೂಟಿ ಮಾಡಿರೋ ಸರ್ಕಾರ ಮನೆ ಕಳಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರ ನಡೆ ಸರಿಯಿಲ್ಲ. ನಾವು ಎಷ್ಟು ಕಳೆದ ಬಾರಿ ಅಧಿವೇಶನ ನಡೆದಾಗ ಒಂದೇ ದಿನ 16-17 ಬಿಲ್ ಪಾಸ್ ಮಾಡಿಕೊಟ್ಟಿದ್ವಿ. ಆ ಕರ್ಟಸಿ ಇಲ್ಲ. ಇವತ್ತು ನಾವೆಲ್ಲ ಹಗಲು ರಾತ್ರಿ ಧರಣಿ ಮಾಡಿ ಬೆಳಗ್ಗೆಯಿಂದ ನಾವು ಊಟಕ್ಕೆ ಇಲ್ದಿರ ಇದ್ದೀರಿ. ಅವರು ಮಜಾ ನೋಡಿಕೊಂಡು ನಗ್ತಾ ಇದ್ದಾರೆ ಸ್ಪೀಕರ್.